Hello students, in today's class we'll discuss about differences and comparative analysis between tax planning, tax avoidance and tax evasion. Because the last two classes ಅಲ್ಲಿ ನೀವು ನೋಡಿದ್ದೀರಾ ಟ್ಯಾಕ್ಸ್ ಪ್ಲಾನಿಂಗ್ ಅಂದರೆ ಏನು, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ದೆನ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್. ಸೊ ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ಥಿಂಗ್ಸ್. ಟ್ಯಾಕ್ಸ್ ಪ್ಲಾನಿಂಗು ಟ್ಯಾಕ್ಸ್ ಅವಾಯ್ಡೆನ್ಸ್ಗೂ ಏನು ಡಿಫ್ರೆನ್ಸಸ್ ಇದೆ, ಟ್ಯಾಕ್ಸ್ ಅವಾಯ್ಡೆನ್ಸ್ಗೂ ಇವೇಷನ್ಗೂ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಫಸ್ಟ್ ಲೆಟ್ ಅಸ್ ಸಿ ಡಿಫ್ರೆನ್ಸಸ್ ಬಿಟ್ವೀನ್ ಟ್ಯಾಕ್ಸ್ ಪ್ಲಾನಿಂಗ್ ಆ್ಯಂಡ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್. ಸೊ ಫಸ್ಟು ನಾವು ಟ್ಯಾಕ್ಸ್ ಪ್ಲಾನಿಂಗ್ ಆ್ಯಂಡ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಮಧ್ಯೆ ಏನು ಡಿಫ್ರೆನ್ಸಸ್ ಇದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಆಬ್ಜೆಕ್ಟಿವ್ ತಗೊಂಡ್ರೆ, ದ ಆಬ್ಜೆಕ್ಟಿವ್ ಆಫ್ ಟ್ಯಾಕ್ಸ್ ಪ್ಲಾನಿಂಗ್ ಈಸ್ ಟು ರೆಡ್ಯೂಸ್ ದ ಟ್ಯಾಕ್ಸ್ ಲಯಬಿಲಿಟಿ ಟು ದ ಮಿನಿಮಮ್. ಟ್ಯಾಕ್ಸ್ ಪ್ಲಾನಿಂಗ್ ಆಬ್ಜೆಕ್ಟಿವ್ ಏನು, ಟ್ಯಾಕ್ಸ್ನ ಆದಷ್ಟು ರೆಡ್ಯೂಸ್ ಮಾಡೋದು. ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಲಯಬಿಲಿಟಿನ ರೆಡ್ಯೂಸ್ ಮಾಡೋದು. ಬಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ಈಸ್ ಟು ಕಾಂಪ್ಲೈ ವಿತ್ ದ ಪ್ರಾವಿಷನ್ಸ್ ಆಫ್ ಲಾ. ಆದರೆ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ಅಂತ ನೋಡಿದ್ರೆ ಅದ್ರ ಮೇನ್ ಆಬ್ಜೆಕ್ಟಿವ್ ಬಂದು ಇಟ್ ಈಸ್ ಟು ಕಂಪ್ಲೈ ವಿತ್ ದ ಪ್ರಾವಿಷನ್ಸ್ ಆಫ್ ಲಾ. ಅಂದರೆ ಲಾ ಪ್ರಾವಿಷನ್ಸ್ನ ನಾವು ಫಾಲೋ ಮಾಡಬೇಕಂದ್ರೆ ಪ್ರಾವಿಷನ್ಸ್ ಲಾ ಆ್ಯಸ್ ಪರ್ ಲಾ ಏನಿದೆ ಆ ಪ್ರಾವಿಷನ್ಸ್ನ ನಾವು ಮಾಡಿದೀವಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಳೋದು ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ದ ನೆಕ್ಸ್ಟ್ ಡಿಫ್ರೆನ್ಸ್, ಟ್ಯಾಕ್ಸ್ ಪ್ಲ್ಯಾನಿಂಗ್ ಈಸ್ ಫ್ಯೂಚರಿಸ್ಟಿಕ್ ಇನ್ ಇಟ್ಸ್ ಅಪ್ರೋಚ್. ಸೊ ನಾವು ಯಾವಾಗಲೂ ಪ್ಲ್ಯಾನಿಂಗ್ ಏನಕ್ಕೆ ಮಾಡ್ತೀವಿ, ಫ್ಯೂಚರ್ ಪರ್ಪಸ್ಗೆ ಅಲ್ವಾ. ಸೊ ಅದೇ ರೀತಿ ಟ್ಯಾಕ್ಸ್ ಪ್ಲ್ಯಾನಿಂಗ್ ಕೂಡ ಫ್ಯೂಚರಿಸ್ಟಿಕ್ ಇನ್ ಇಟ್ಸ್ ಅಪ್ರೋಚ್ ಆಗಿರುತ್ತೆ. ಆದರೆ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ರಿಲೇಟ್ಸ್ ಟು ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಆಲ್ಸೋ ಫ್ಯೂಚರ್. ಹೇಗೆ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ರಿಲೇಟ್ಸ್ ಟು ಪಾಸ್ಟ್ ಅಂತ ಹೇಳಿದೆ, ಹೇಗೆ ದಟ್ ಈಸ್ ಅಸೆಸ್ಮೆಂಟ್ ಪ್ರೊಸೀಡಿಂಗ್ಸ್ ಆಗ್ಬೋದು, ರೆಕ್ಟಿಫಿಕೇಷನ್ ಅಂದರೆ ಲಾಸ್ಟ್ ಇಯರ್ ಏನಾಗಿದೆ ಅದನ್ನು ನಾವು ತಿಳ್ಕೊಳ್ಳೇಬೇಕಲ್ವ. ಇಲ್ಲಿ ಪಾಸ್ಟ್ ಅಂದರೆ ನಾವು ಮ್ಯಾನೇಜ್ಮೆಂಟ್ ಟ್ಯಾಕ್ಸ್ ಈಗ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಲಾಸ್ಟ್ ಇಯರ್ ನಾವು ಏನೇನು ಅಸೆಸ್ಮೆಂಟ್ ಪ್ರೊಸೀಡಿಂಗ್ಸ್ ಆಗಿದೆ, ಏನೇನು ರಿವಿಷನ್ಸ್ ಮಾಡಿದ್ದೀವಿ, ಏನೇನು ಅಪೀಲ್ಸ್ ಹಾಕಿದ್ದೀವಿ ಅನ್ನೋದನ್ನ ನೋಡ್ತೀವಿ. ದೆನ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ರಿಲೇಟ್ಸ್ ಟು ಪ್ರೆಸೆಂಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಫೈಲಿಂಗ್ ಆಫ್ ರಿಟರ್ನ್ಸ್ ಆಫ್ ಇನ್ಕಮ್ ಆನ್ ಟೈಮ್. ಅಂದರೆ ಇನ್ ಟೈಮಲ್ಲಿ ನಾವು ರಿಟರ್ನ್ಸ್ನ ಫೈಲ್ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋದು, ಕರೆಕ್ಟಾಗಿ ಎಲ್ಲನೂ ಮಾಡ್ಕೊಂಡು ಹೋಗೋದು, ಇದು ಪ್ರೆಸೆಂಟ್ ಆಗುತ್ತೆ. ಸೊ ಅದೇ ರೀತಿ ಇದು ಫ್ಯೂಚರ್ ಕೂಡ. ಹೇಗೆ, ಬಿಕಾಸ್ ಈಗ ಏನಾದರೂ ನಾವು ತಪ್ಪು ಮಾಡಿದರೆ ಅದನ್ನು ಮುಂದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ಸ್ನ ತಗೊಳ್ಳೋದು. ಸೊ ಅದರಿಂದ ಇದು ಫ್ಯೂಚರಿಸ್ಟಿಕ್ ಕೂಡ ಆಗಿರುತ್ತೆ. ಸೊ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ರಿಲೇಟ್ಸ್ ಟು ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಆದರೆ ಟ್ಯಾಕ್ಸ್ ಪ್ಲಾನಿಂಗ್ ರಿಲೇಟ್ಸ್ ಟು ಓನ್ಲಿ ಫ್ಯೂಚರ್. ದ ನೆಕ್ಸ್ಟ್ ಡಿಫರೆನ್ಸ್, ಟ್ಯಾಕ್ಸ್ ಪ್ಲಾನಿಂಗ್ ಈಸ್ ವೆರಿ ವೈಡ್ ಇನ್ ಇಟ್ಸ್ ಕವರೇಜ್ ಆ್ಯಂಡ್ ಇನ್ಕ್ಲೂಡ್ಸ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್. ಸೊ ಟ್ಯಾಕ್ಸ್ ಪ್ಲಾನಿಂಗ್ ಅಂದರೆ ಇಟ್ ಈಸ್ ವೆರಿ ವೈಡ್, ತುಂಬ ದೊಡ್ಡದು. ಅದರಲ್ಲಿ ಟ್ಯಾಕ್ಸ್ ಮ್ಯಾನೇಜ್ಮೆಂಟು ಒಂದು ಪಾರ್ಟಾಗಿ ಇರುತ್ತೆ. ಸೊ ಬಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಎ ಲಿಮಿಟೆಡ್ ಸ್ಕೋಪ್. ಸೊ ಬಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಅಂತ ನೋಡಿದ್ರೆ ಅದರ ಸ್ಕೋಪ್ ತುಂಬ ಲಿಮಿಟೆಡ್ ಆಗಿರುತ್ತೆ. ದಟ್ ಈಸ್ ಇಟ್ ಡೀಲ್ಸ್ ವಿತ್ ಸ್ಪೆಸಿಫಿಕ್ ಆ್ಯಕ್ಟಿವಿಟೀಸ್ ಸಚ್ ಆ್ಯಸ್ ಫೈಲಿಂಗ್ ಆಫ್ ರಿಟರ್ನ್ ಆಫ್ ಇನ್ಕಮ್ ಆನ್ ಟೈಮ್, TDS, TCS ಎಕ್ಸೆಟ್ರಾ. ಸೊ ಇದರದ್ದು ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಸ್ಕೋಪ್ ಲಿಮಿಟೆಡು. ಅಂದರೆ ಇದ್ರ ಬರೀ ಟಿ ಡಿ ಎಸ್ ಕರೆಕ್ಟಾಗಿದೆಯಾ ನೋಡೋದು, TCS ಕರೆಕ್ಟಾಗಿ ಆಗಿದೆಯಾ ನೋಡೋದು, ಆ್ಯಂಡ್ ಕರೆಕ್ಟ್ ಟೈಮ್ಗೆ ರಿಟರ್ನ್ಸ್ನ ಫೈಲ್ ಮಾಡೋದು, ಈ ಥರ ಅದರ ಸ್ಕೋಪ್ ಲಿಮಿಟೆಡ್ ಆಗಿ ಇರುತ್ತೆ. ಆದರೆ ಟ್ಯಾಕ್ಸ್ ಪ್ಲಾನಿಂಗ್ ವೆರಿ ವೈಡ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಡಿಫರೆನ್ಸ್, ದ ಬೆನಿಫಿಟ್ಸ್ ಅರೈಸಿಂಗ್ ಫ್ರಮ್ ಟ್ಯಾಕ್ಸ್ ಪ್ಲಾನಿಂಗ್ ಆರ್ ಸಬ್ಸ್ಟೆನ್ಷಿಯಲ್, ಪರ್ಟಿಕ್ಯುಲರ್ಲಿ ಇನ್ ದ ಲಾಂಗ್ ರನ್. ಅಂದರೆ ಟ್ಯಾಕ್ಸ್ ಪ್ಲ್ಯಾನಿಂಗಿಂದ ಏನು ಬೆನಿಫಿಟ್ಸ್ ಬರುತ್ತೆ, ಸೊ ಅದು ಸಬ್ಸ್ಟೆನ್ಷಿಯಲ್ ಆಗಿ ಲಾಂಗ್ ರನ್ವರೆಗೂ ಯೂಸ್ ಆಗುತ್ತೆ. ಬಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ನೋಡಿದ್ರೆ ಆ್ಯಸ್ ಎ ರಿಸಲ್ಟ್ ಆಫ್ ಎಫೆಕ್ಟಿವ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್, ಪೆನಾಲ್ಟಿ, ಪೀನಲ್ ಇಂಟ್ರೆಸ್ಟ್, ಪ್ರಾಸಿಕ್ಯೂಷನ್ ಎಕ್ಸೆಟ್ರಾ ಕ್ಯಾನ್ ಬಿ ಅವಾಯ್ಡೆಡ್. ಸೊ ಬಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಮಗೆ ಪೆನಾಲ್ಟಿ, ಪೀನಲ್ ಇಂಟ್ರೆಸ್ಟು ಆ್ಯಂಡ್ ಪ್ರಾಸಿಕ್ಯೂಷನ್ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. These are the benefits of tax management. So like this there are some differences between tax planning and tax management. So first one, the objective tagondaga, objective of tax planning is to reduce tax liability, but the objective of tax management is to comply with the provisions of law. Then tax planning is futuristic, adre tax management relates to past, present and future. And tax planning is very wide, but tax management has a limited scope. And the benefits ನೋಡಿದಾಗ ಟ್ಯಾಕ್ಸ್ ಪ್ಲಾನಿಂಗಿಂದ ಲಾಂಗ್ ರನ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಬೆನಿಫಿಟ್ಸ್ ಯಾವುದು ಅಂದರೆ ದಟ್ ಈಸ್ ವಿ ಕ್ಯಾನ್ ಅವಾಯ್ಡ್ ಪೆನಾಲ್ಟಿ, ಪೀನಲ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಾಸಿಕ್ಯೂಷನ್.
Then next, let us see the differences between tax avoidance and tax evasion. ಸೊ ನೀವೆಲ್ಲ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೆ ಏನಂತ ನೋಡಿದ್ದೀರಾ, ಟ್ಯಾಕ್ಸ್ ಇವೇಷನ್ ಅನ್ನೋದು ಏನಂತ ನೋಡಿದ್ದೀರಾ. ಸೊ ಅದ್ರ ಪ್ರಕಾರ ಲೆಟ್ ಅಸ್ ಸಿ ಸಮ್ ಡಿಫ್ರೆನ್ಸಸ್. ಟ್ಯಾಕ್ಸ್ ಅವಾಯ್ಡೆನ್ಸ್ ಮೀನ್ಸ್ ಪ್ಲಾನಿಂಗ್ ಆಫ್ ಟ್ಯಾಕ್ಸ್ ವಿಚ್ ಏಮ್ಸ್ ಅಟ್ ರೆಡ್ಯೂಸಿಂಗ್ ದ ಲಯಬಿಲಿಟಿ ಇನ್ ಲೀಗಲಿ ಪರ್ಮಿಸಿಬಲ್ ವೇ. ಸೊ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದರೆ ನಾವು ಇಲ್ಲಿ ಲೀಗಲಿ ಪರ್ಮಿಸಿಬಲ್ ವೇಯಲ್ಲಿ ಟ್ಯಾಕ್ಸ್ನ ರಿಡ್ಯೂಸ್ ಮಾಡ್ತೀವಿ. ಆದರೆ ಟ್ಯಾಕ್ಸ್ ಇವೇಷನಲ್ಲಿ ಆಲ್ ಮೆಥಡ್ಸ್ ಬೈ ವಿಚ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ಇಲ್ಲೀಗಲಿ ಅವಾಯ್ಡೆಡ್ ಆರ್ ದ ಇನ್ಸ್ಟೆನ್ಸಸ್ ಆಫ್ ಟ್ಯಾಕ್ಸ್ ಇವೇಷನ್. ಬಟ್ ಟ್ಯಾಕ್ಸ್ ಇವೇಷನಲ್ಲಿ ಇಲ್ಲೀಗಲಾಗಿ ನಾವು ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತೀವಿ. ದಟ್ ಈಸ್ ದ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್. ಅಂದರೆ ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಲೀಗಲಿ ಪರ್ಮಿಸಿಬಲ್ ವೇ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ನ ರೆಡ್ಯೂಸ್ ಮಾಡಿದ್ರೆ, ಟ್ಯಾಕ್ಸ್ ಇವೇಷನಲ್ಲಿ ಇಲ್ಲೀಗಲಾಗಿ ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಡಿಫ್ರೆನ್ಸ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಈಸ್ ಟ್ಯಾಕ್ಸ್ ಡಾಡ್ಜಿಂಗ್ ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ. ಅಂದರೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದರೆ ಇಲ್ಲಿ ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತೀವಿ, ಬಟ್ ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಮಾತ್ರ ನಾವು ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ ಅಲ್ಲೇ ನಾವು ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತೀವಿ. ಆದರೆ ಟ್ಯಾಕ್ಸ್ ಇವೇಷನ್ ಅನ್ನೋದು ಇಟ್ ಈಸ್ ಟ್ಯಾಕ್ಸ್ ಒಮಿಷನ್. ಟ್ಯಾಕ್ಸ್ನೇ ಅವರು ಒಮಿಟ್ ಮಾಡಿಬಿಡ್ತಾರೆ, ಇಲ್ಲಿ ಯಾವುದೇ ರೀತಿ ಲಾನ ಅವರು ಫಾಲೋ ಮಾಡಲ್ಲ. ದೆನ್ ನೆಕ್ಸ್ಟ್ ಡಿಫ್ರೆನ್ಸ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಟೇಕ್ಸ್ ಇನ್ ಟು ಅಕೌಂಟ್ ದ ಲೂಪ್ ಹೋಲ್ಸ್ ಆಫ್ ಲಾ. ಸೊ ಇದನ್ನ ನಿಮಗೆ ಲಾಸ್ಟ್ ಕ್ಲಾಸಲ್ಲೂ ಹೇಳಿದೆ. ಸೊ ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನೋದನ್ನು ಯಾವ ರೀತಿ ಅವಾಯ್ಡ್ ಮಾಡ್ತಾರೆ, ಬೈ ಯೂಸಿಂಗ್ ಲೂಪ್ ಹೋಲ್ಸ್ ಆಫ್ ಲಾ. ಬಟ್ ಟ್ಯಾಕ್ಸ್ ಇವೇಷನ್ ಈಸ್ ಅನ್ ಅಟೆಂಪ್ಟ್ ಟು ಇವೇಡ್ ಫ್ರಮ್ ದ ಪೇಮೆಂಟ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ವಿತ್ ದ ಹೆಲ್ಪ್ ಆಫ್ ಅನ್ಫೇರ್ ಆ್ಯಂಡ್ ಅನ್ಅಕ್ಸೆಪ್ಟೇಬಲ್ ಮೆಥಡ್ಸ್. ಆದರೆ ಟ್ಯಾಕ್ಸ್ ಇವೇಷನ್ ಅನ್ನೋದು ಇಲ್ಲಿ ಅನ್ಫೇರ್ ಆ್ಯಂಡ್ ಅನ್ಅಕ್ಸೆಪ್ಟೇಬಲ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತಾರೆ. ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಲೂಪೋಲ್ಸ್ ಆಫ್ ಲಾ ಯೂಟಿಲೈಸ್ ಮಾಡಿಕೊಂಡ್ರೆ, ಟ್ಯಾಕ್ಸ್ ಇವೇಷನಲ್ಲಿ ಅನ್ಫೇರ್ ಆ್ಯಂಡ್ ಅನ್ಎಥಿಕಲ್ ಮೆಥಡ್ಸ್ನ ಯೂಸ್ ಮಾಡಿ ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಡಿಫ್ರೆನ್ಸ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಈಸ್ ನಾಟ್ ಇಲ್ಲೀಗಲ್ ಆ್ಯಕ್ಟಿವಿಟಿ. ಟ್ಯಾಕ್ಸ್ ಅವಾಯ್ಡೆನ್ಸ್ ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಲೀಗಲ್. ಸೊ ಅದರಿಂದ ಇಟ್ ಈಸ್ ನಾಟ್ ಇಲ್ಲೀಗಲ್ ಆ್ಯಕ್ಟಿವಿಟಿ. ಬಟ್ ಟ್ಯಾಕ್ಸ್ ಇವೇಷನ್ ಈಸ್ ಅನ್ಲಾಫುಲ್ ಆ್ಯಂಡ್ ಎನ್ ಅಸೆಸಿ. ಸೊ ಬಟ್ ಟ್ಯಾಕ್ಸ್ ಇವೇಷನ್ ಆದರೆ ಅದು ಅನ್ಲಾಫುಲ್. ಸೊ ಅದರಿಂದ ಯಾರೇ ಟ್ಯಾಕ್ಸ್ ಇವೇಷನ್ ಮಾಡಿದ್ರು, ದಟ್ ಅನ್ ಅಸೆಸಿ ಹೂ ಈಸ್ ಗಿಲ್ಟಿ ಆಫ್ ಟ್ಯಾಕ್ಸ್ ಇವೇಷನ್ ಮೇ ಬಿ ಪನಿಷ್ಡ್ ಅಂಡರ್ ದ ರಿಲೆವೆಂಟ್ ಲಾಸ್. ಸೊ ಟ್ಯಾಕ್ಸ್ ಇವೇಷನ್ ಯಾರಾದರೂ ಮಾಡಿದ್ರೆ ಅವ್ರಿಗೆ ಪನಿಷೇಬಲ್ ಆಗುತ್ತೆ ಅಂಡರ್ ರಿಲೆವೆಂಟ್ ಲಾಸ್. ದೆನ್ ನೆಕ್ಸ್ಟ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಈಸ್ ಇಂಟೆನ್ಷನಲ್ ಟ್ಯಾಕ್ಸ್ ಪ್ಲಾನಿಂಗ್ ಬಿಫೋರ್ ದ ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ಅರೈಸಸ್. ಸೊ ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನೋದು ಇಂಟೆನ್ಷನಲ್ ಆಗಿ ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತೀವಿ, ಬಟ್ ಇಟ್ ಈಸ್ ಬಿಫೋರ್ ದ ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ಅರೈಸ್. ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆಗೋದಕ್ಕೂ ಮುಂಚೆನೇ ಟ್ಯಾಕ್ಸ್ ಅವಾಯ್ಡೆನ್ಸ್ ನಾವು ಮಾಡಬೇಕು. ಅಂದರೆ ಮುಂಚೆನೇ ನಾವು ಯಾವ್ಯಾವುದನ್ನು ಮಾಡಿದರೆ ನಾವು ಟ್ಯಾಕ್ಸ್ ಅವಾಯ್ಡ್ ಮಾಡ್ಬೋದು ಅಂತ ನೋಡ್ತೀವಿ. ಸೊ ಅದರಿಂದ ನಾವು ಮುಂಚೆನೇ ಟ್ಯಾಕ್ಸ್ ಲಯಬಿಲಿಟಿ ಬರೋಕ್ಕೂ ಮುಂಚೆನೇ ಮಾಡ್ತೀವಿ. ಆದರೆ ಟ್ಯಾಕ್ಸ್ ಇವೇಷನ್ ಅನ್ನೋದು ಕೂಡ ಇಂಟೆನ್ಷನಲ್ ಅಟೆಂಪ್ಟ್ ಟು ಅವಾಯ್ಡ್ ಪೇಯಿಂಗ್ ಟ್ಯಾಕ್ಸ್ ಬಟ್ ಆಫ್ಟರ್ ದ ಟ್ಯಾಕ್ಸ್ ಲಯಬಿಲಿಟಿ ಅರೈಸಸ್. ಬಟ್ ಟ್ಯಾಕ್ಸ್ ಇವೇಷನ್ ಅನ್ನೋದು ಕೂಡ ನಾವು ಇಂಟೆನ್ಷನಲಿ ಅವಾಯ್ಡ್ ಮಾಡಬೇಕು ಅಂತ ಮಾಡ್ತೀವಿ, ಆದರೆ ಅದನ್ನು ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆದಮೇಲೆ ಮಾಡ್ತೀವಿ. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆಗೋಕ್ಕೂ ಮುಂಚೆ ಮಾಡ್ತೀವಿ. ಟ್ಯಾಕ್ಸ್ ಇವೇಷನ್ ಅಂದಾಗ ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆದಮೇಲೆ ಮಾಡ್ತೀವಿ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್. ಸೊ ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನೋದು ದಟ್ ಈಸ್ ಇನ್ ಟ್ಯಾಕ್ಸ್ ಅವಾಯ್ಡೆನ್ಸ್ we can reduce tax within by using legally permissible ways. But tax evasion ಅಲ್ಲಿ ಇಲ್ಲಿಗಲ್ ಮೆಥಡ್ಸ್ನ ಯೂಸ್ ಮಾಡಿ ಟ್ಯಾಕ್ಸ್ನ ಅವಾಯ್ಡ್ ಮಾಡ್ತೀವಿ. ಟ್ಯಾಕ್ಸ್ ಅವಾಯ್ಡೆನ್ಸ್ನ ನಾವು ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ ಮಾಡಿದ್ರೆ ಟ್ಯಾಕ್ಸ್ ಇವೇಷನ್ ಟ್ಯಾಕ್ಸ್ ಒಮಿಷನ್ ಆಗುತ್ತೆ. ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಲೂಪ್ ಹೋಲ್ಸ್ ಆಫ್ ಲಾನ ಯೂಸ್ ಮಾಡಿಕೊಂಡ್ರೆ ಅಸೆಸಿ, ಟ್ಯಾಕ್ಸ್ ಇವೇಷನಲ್ಲಿ ಅನ್ಫೇರ್ ಆ್ಯಂಡ್ ಅನ್ಅಕ್ಸೆಪ್ಟಬಲ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಟ್ಯಾಕ್ಸ್ ಅವಾಯ್ಡೆನ್ಸ್ ಈಸ್ ನಾಟ್ ಇಲ್ಲೀಗಲ್ ಬಟ್ ಟ್ಯಾಕ್ಸ್ ಇವೇಷನ್ ಈಸ್ ಇಲ್ಲೀಗಲ್. ದೆನ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಮಾಡೋದು ನಾವು ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆಗೋದಕ್ಕೂ ಮುಂಚೆ, ಆದರೆ ಟ್ಯಾಕ್ಸ್ ಇವೇಷನ್ ಮಾಡೋದು ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆದಮೇಲೆ. ದೆನ್ ಸೊ ನಾವೀಗ ಟ್ಯಾಕ್ಸ್ ಪ್ಲಾನಿಂಗ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ನೋಡಿದ್ವಿ. ದೆನ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್ ಮಧ್ಯೆ ಏನು ಡಿಫ್ರೆನ್ಸಸ್ ಇದೆ ಅಂತ ನೋಡಿದ್ವಿ. ಸೊ ನಾವು ಲೆಟ್ ಅಸ್ ಕಂಪೇರ್ 3, ಅಂದರೆ ಟ್ಯಾಕ್ಸ್ ಪ್ಲಾನಿಂಗ್, ಅವಾಯ್ಡೆನ್ಸ್ ಆ್ಯಂಡ್ ಇವೇಷನ್. ಇದನ್ನು ಮೂರನ್ನು ಕಂಪೇರ್ ಮಾಡಿದಾಗ ಏನೇನು ಡಿಫ್ರೆನ್ಸಸ್ ಇದೆಯಾ, ಅಥವಾ ಎರಡು ಸೇಮ್ ಇದೆಯಾ, ಯಾವೆರಡು ಸೇಮ್ ಇದೆ ಅಥವಾ ಮೂರೂ ಸೇಮ್ ಇದೆಯಾ ಅನ್ನೋದನ್ನ ನಾವೀಗ ನೋಡೋಣ. ಸೊ ದಟ್ ಈಸ್ ಎ ಕಂಪ್ಯಾರೇಟಿವ್ ಅನಾಲಿಸಿಸ್ ಆಫ್ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್. ಸೊ ಒಂದು ಕಂಪ್ಯಾರೇಟಿವ್ ಅನಾಲಿಸಿಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಒನ್, ಟ್ಯಾಕ್ಸ್ ಪ್ಲಾನಿಂಗ್ ಅನ್ನೋದು ಲೀಗಲ್ ಆ್ಯಕ್ಟ್.
ಅಲ್ವಾ. ಸೊ ಟ್ಯಾಕ್ಸ್ ಪ್ಲಾನಿಂಗ್ ಇಟ್ ಈಸ್ ಎ ಲೀಗಲ್ ಆ್ಯಕ್ಟ್. ಟ್ಯಾಕ್ಸ್ ಅವಾಯ್ಡೆನ್ಸು ಕೂಡ ಲೀಗಲ್ ಆ್ಯಕ್ಟ್, ಬಟ್ ಟ್ಯಾಕ್ಸ್ ಇವೇಷನ್ ಈಸ್ ಇಲ್ಲೀಗಲ್ ಆ್ಯಕ್ಟ್. ದೆನ್ ನೆಕ್ಸ್ಟ್, ಟ್ಯಾಕ್ಸ್ ಪ್ಲಾನಿಂಗ್ ಲೀಗಲ್ ಅಂತ ಹೇಳಿದೆ, ಆ್ಯಂಡ್ ಹಾಗೆ ಅದು ಕೂಡ ಅದು ಎಥಿಕಲ್ ಆಗೂ ಇರುತ್ತೆ. ಅಂದರೆ ನಾವು ಎಥಿಕಲಾಗಿ ಏನು ಮಾಡ್ಬೋದು ಅದನ್ನು ಮಾತ್ರ ಮಾಡ್ತೀವಿ, ಇಟ್ ಈಸ್ ಎಥಿಕಲ್. ಬಟ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್ ಈಸ್ ಅನ್ಎಥಿಕಲ್. ಅವಾಯ್ಡೆನ್ಸು ಇವೇಷನ್ನು ಎರಡೂ ಅನ್ಎಥಿಕಲ್ ಆಗುತ್ತೆ. ಯಾಕಂದರೆ ಟ್ಯಾಕ್ಸ್ ಅವಾಯ್ಡೆನ್ಸು ಲೀಗಲ್ ಆಗಿದ್ದರೂ ಕೂಡ ನಾವಲ್ಲಿ ಮೋಸ ಮಾಡಿನೇ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ. ಲೈಕ್ ಈಗ ನಾನು ಹೇಳಿದೆ, ಡೊನೇಷನ್ ನೀವು ಲೈಕ್ ಡೊನೇಷನು ಅಥವಾ ಸ್ಯಾಲ್ರಿನ ಎಂಪ್ಲಾಯೀಸ್ಗೆ ತೋರಿಸ್ತೀರಾ, ಬಟ್ ಅವ್ರ ಹತ್ರ ರೆಮಿಟ್ ಮಾಡಿದ್ರು ಮತ್ತು ಅವ್ರ ಹತ್ರದಿಂದ ವಾಪಸ್ ತಗೋತೀರಾ. ಇಟ್ ಈಸ್ ಅನ್ಎಥಿಕಲ್ ಅಲ್ವಾ. ಸೊ ಟ್ಯಾಕ್ಸ್ ಅವಾಯ್ಡೆನ್ಸು ಇವೇಷನ್ ಎರಡೂ ಕೂಡ ಅನ್ಎಥಿಕಲ್ ಆಗುತ್ತೆ. ಟ್ಯಾಕ್ಸ್ ಪ್ಲಾನಿಂಗ್ ಎಥಿಕಲ್. ದೆನ್ there is no intention to defeat the spirit of law. In tax planning, there is no any intention to defeat the spirit of law. ಅಂದರೆ ನಾವು ಇಲ್ಲಿ ಟ್ಯಾಕ್ಸ್ ಪ್ಲಾನಿಂಗಲ್ಲಿ ಲಾ ಬಿಟ್ಟು ಹೋಗಬೇಕು ಅನ್ನೋ ಯಾವುದೇ ಲಾನ ನಾವು ಬಿಟ್ಟು ಅನ್ಲಾಫುಲ್ ಆಗಿ ಮಾಡಬೇಕು ಅನ್ನೋ ಯಾವುದೇ ರೀತಿ ಇಂಟೆನ್ಷನ್ ಇರಲ್ಲ. ಆದರೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಮತ್ತು ಟ್ಯಾಕ್ಸ್ ಇವೇಷನ್ನಲ್ಲಿ ದೇರ್ ಎಕ್ಸಿಸ್ಟ್ ದ ಇಂಟೆನ್ಷನ್ ಟು ಡಿಫೀಟ್ ಲೀಗಲ್ ಸ್ಪಿರಿಟ್. ಆದರೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಮತ್ತು ಇವೇಷನ್ ಎರಡರಲ್ಲೂ ನಾವು ಲೀಗಲ್ ಸ್ಪಿರಿಟ್ನ ಡಿಫೀಟ್ ಮಾಡ್ತೀವಿ. ಅಂದರೆ ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಲೂಪ್ ಹೋಲ್ಸ್ ಯೂಸ್ ಮಾಡಿದ್ರು ಕೂಡ ಇಟ್ ಮೀನ್ಸ್ ಅಲ್ಲಿ ಲಾನ ನಾವು ಡಿಫೀಟ್ ಮಾಡ್ದಂಗೆ ಆಯಿತು. ಆ್ಯಂಡ್ ಟ್ಯಾಕ್ಸ್ ಇವೇಷನ್ ಆಲ್ಸೋ ಡಿಫೀಟಿಂಗ್ ಲೀಗಲ್ ಸ್ಪಿರಿಟ್ ಆಗುತ್ತೆ. ನೆಕ್ಸ್ಟ್, ಇಟ್ ಈಸ್ ಡನ್ ಬೈ ಟೇಕಿಂಗ್ ಲೆಜಿಟಿಮೇಟ್ ಬೆನಿಫಿಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಲಾ. ಟ್ಯಾಕ್ಸ್ ಪ್ಲಾನಿಂಗ್ ನಾವು ಮಾಡಬೇಕಾದ್ರೆ ಲೆಜಿಟಿಮೇಟ್ ಬೆನಿಫಿಟ್ಸ್ನ ತಗೋತೀವಿ, ಅಂದರೆ ಲೀಗಲ್ ಬೆನಿಫಿಟ್ಸ್ನ ಮಾತ್ರ ತಗೋತೀವಿ. ಆದರೆ ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ವಿ ಟೇಕ್ ದ ಬೆನಿಫಿಟ್ಸ್ ಆಫ್ ಲೂಪ್ ಹೋಲ್ಸ್ ಆಫ್ ಲಾನ ಯೂಸ್ ಮಾಡ್ತಾರೆ. ಟ್ಯಾಕ್ಸ್ ಇವೇಷನ್ ಮಾಡಬೇಕಾದ್ರೆ ಹೇಗೆ ಮಾಡ್ತಾರೆ? ಟ್ಯಾಕ್ಸ್ ಇವೇಷನ್ನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ. ಟ್ಯಾಕ್ಸ್ ಇವೇಷನ್ ಮಾಡಬೇಕಾದ್ರೆ ಫಾಲ್ಸಿಫಿಕೇಷನ್ ಆಫ್ ಅಕೌಂಟ್ಸ್ ಮಾಡಬೇಕು, ಇಲ್ಲ ಮಿಸ್ಸ್ಟೇಟ್ಮೆಂಟ್ ಮಾಡಬೇಕು, ಅಥವಾ ರಾಂಗ್ ಡಾಕ್ಯುಮೆಂಟ್ಸ್ನ ತೋರಿಸೋದು, ಈ ಥರ ಮಾಡೋದ್ರಿಂದ ಟ್ಯಾಕ್ಸ್ ಇವೇಷನ್ನ ಮಾಡ್ತಾರೆ. ಸೊ ಟ್ಯಾಕ್ಸ್ ಪ್ಲ್ಯಾನಿಂಗಲ್ಲಿ ಲೆಜಿಟಿಮೇಟ್ ಬೆನಿಫಿಟ್ಸ್ ಯೂಸ್ ಮಾಡಿದರೆ, ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಲೂಪ್ ಹೋಲ್ಸ್ ಆಫ್ ಲಾ ಯೂಸ್ ಮಾಡ್ತಾರೆ. ದೆನ್ ಟ್ಯಾಕ್ಸ್ ಇವೇಷನ್ ಮಾಡಬೇಕು ಅಂದರೆ ನಾವು ತಪ್ಪಾಗಿರೋಂಥ ಅಕೌಂಟ್ಸ್, ಅಂದರೆ ಫಾಲ್ಸಿಫಿಕೇಷನ್ ಆಫ್ ಅಕೌಂಟ್ಸು, ಮ್ಯಾನಿಪುಲೇಷನ್ನು, ದೆನ್ ಮಿಸ್ಸ್ಟೇಟ್ಮೆಂಟ್ಸ್ನ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟ್, ಇನ್ ಟ್ಯಾಕ್ಸ್ ಪ್ಲಾನಿಂಗ್ ನೋಡಿದಾಗ ಇಟ್ ಅಟ್ರಾಕ್ಟ್ಸ್ ನೋ ಲಿಟಿಗೇಷನ್ ಇನ್ ಕೋರ್ಟ್ಸ್. ಸೊ ಆ್ಯಸ್ ಐ ಸೆಡ್, ಟ್ಯಾಕ್ಸ್ ಪ್ಲಾನಿಂಗ್ ಈಸ್ ಲೀಗಲ್. ಲೀಗಲ್ ಅಂದಮೇಲೆ ಲಿಟಿಗೇಷನ್ ಬರುತ್ತಾ? ಇಲ್ಲ, ಯಾವುದೇ ಲಿಟಿಗೇಷನ್ನು ಬರಲ್ಲ ಟ್ಯಾಕ್ಸ್ ಪ್ಲಾನಿಂಗಲ್ಲಿ. ಆದರೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಇವೇಷನ್ ಎರಡರಲ್ಲೂ ಲಿಟಿಗೇಷನ್ ಬರುತ್ತೆ. ನೀವು ಕೇಳ್ಬೋದು, ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಯಾಕೆ ಮ್ಯಾಮ್ ಲಿಟಿಗೇಷನ್ ಬರುತ್ತೆ, ಅದು ಲೀಗಲ್ ಅಲ್ವಾ ಅಂತ. ಎಸ್, ಇಟ್ ಈಸ್ ಲೀಗಲ್, ಬಟ್ ಒನ್ಸ್ ಇಟ್ ಈಸ್ ಪ್ರೂವ್ಡ್, ಅದೇನಾದರೂ ಗೊತ್ತಾದರೆ ಆಗ ಅದು ಇವೇಷನ್ ಆಗಿ ಕನ್ಸಿಡರ್ ಮಾಡ್ತಾರೆ. ದೆನ್ ಲಿಟಿಗೇಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಈಗ ನಾನು ಹೇಳಿದ ಎಕ್ಸಾಂಪಲ್ ನೀವು ತೊಗೊಂಡಾಗ, ಸ್ಯಾಲರಿ ಈಗ ಎಂಪ್ಲಾಯೀಸ್ ಹತ್ರ ಮಾತಾಡಿಕೊಂಡು ಅವರು ಜಾಸ್ತಿ ರೆಮಿಟ್ ಮಾಡಿ ಕಡಿಮೆ ಸ್ಯಾಲ್ರಿ ಮಾತ್ರ ಆ್ಯಕ್ಚುಲಿಗೆ ಕೊಡ್ತಾ ಇರ್ತಾರೆ, ಬಟ್ ಜಾಸ್ತಿನ ಅಲ್ಲಿ ರೆಮಿಟ್ ಮಾಡಿ ಮತ್ತೆ ವಾಪಸ್ ತಗೋತಾರೆ ಅಂತ. ಬಟ್ ಅದೇನಾದರೂ ಗೊತ್ತಾದಾಗ ಎಸ್ ದೇರ್ ಈಸ್ ಎ ಲಿಟಿಗೇಷನ್. ಸೊ ಅದಕ್ಕೆ ಒಂದು ಕೇಸ್ ಹೇಳಿದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮೆಕ್ಡೊವೆಲ್ಸ್ ಕೇಸ್ ಅಂತ. ಸೊ ಆ ಥರ ಕೆಲವೊಂದು ಕೇಸಸ್ ಆಗಿದೆ. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ ಅವ್ರು ಮಾಡಿರ್ತಾರೆ, ಬಟ್ ಅದು ಟ್ಯಾಕ್ಸ್ ಇವೇಷನ್ ಅಂತ ಸಮ್ಟೈಮ್ಸ್ ಕನ್ಸಿಡರ್ ಆಗಬೇಕಾಗುತ್ತೆ. ಆಗ ಟ್ಯಾಕ್ಸ್ ಅವಾಯ್ಡೆನ್ಸ್ಲೂ ಕೂಡ ಲಿಟಿಗೇಷನ್ ಬರ್ಬೋದು. ಟ್ಯಾಕ್ಸ್ ಇವೇಷನ್ ಆಬ್ವಿಯಸ್ಲಿ ಇಲ್ಲೀಗಲ್, ಸೊ ಲಿಟಿಗೇಷನ್ ಬಂದೇ ಬರುತ್ತೆ. ದೆನ್ ಟ್ಯಾಕ್ಸ್ ಪ್ಲಾನಿಂಗ್ ಬಂದಾಗ ಇಟ್ ಈಸ್ ಲೀಗಲ್. ಸೊ ಅದರಿಂದ ಇಟ್ ಅಟ್ರಾಕ್ಟ್ಸ್ ನೋ ಪೆನಾಲ್ಟಿ ಆರ್ ಪ್ರಾಸಿಕ್ಯೂಷನ್. ಟ್ಯಾಕ್ಸ್ ಪ್ಲಾನಿಂಗ್ ಲೀಗಲ್ ಆಗಿರೋದ್ರಿಂದ ಯಾವುದೇ ಪೆನಾಲ್ಟಿನೂ ಬರಲ್ಲ, ನಮಗೆ ಯಾವುದೇ ಪ್ರಾಸಿಕ್ಯೂಷನ್ಸು ಬರೋದಿಲ್ಲ. ಆದರೆ ಟ್ಯಾಕ್ಸ್ ಅವಾಯ್ಡೆನ್ಸಲ್ಲಿ ಬರುತ್ತಾ ಪೆನಾಲ್ಟಿ? ಎಸ್, ಅಂದರೆ ಇನ್ ಕೇಸ್ ಅವ್ರು ಮಾಡಿರೋದು ತಪ್ಪು ಅನ್ನೋದು ಪ್ರೂವ್ ಆದರೆ ದೆನ್ ಅವರಿಗೆ ಪನಿಷ್ಮೆಂಟ್ಸ್ ಆಗುತ್ತೆ, ಅಂದರೆ ಪೆನಾಲ್ಟಿ ಅಥವಾ ಪ್ರಾಸಿಕ್ಯೂಷನ್ಸ್ ಆಗೋಂಥ ಚಾನ್ಸಸ್ ಇದೆ. ಟ್ಯಾಕ್ಸ್ ಇವೇಷನ್, ಎಸ್, ಇಟ್ ಈಸ್ ಇಲ್ಲೀಗಲ್ ಆಗಿರೋದ್ರಿಂದ ಖಂಡಿತ ಅದು ಗೊತ್ತಾದರೆ ಅದು ಇಟ್ ಅಟ್ರಾಕ್ಟ್ಸ್ ಪೆನಾಲ್ಟಿ ಅಥವಾ ಪ್ರಾಸಿಕ್ಯೂಷನ್ ಆಗ್ಬೋದು. ದೆನ್ ನೆಕ್ಸ್ಟ್, ಟ್ಯಾಕ್ಸ್ ಪ್ಲಾನಿಂಗ್ ಈಸ್ ಗುಡ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್ ಸೊಸೈಟಿ, ಇಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಎಕ್ಸೆಟ್ರಾ. ಸೊ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನೋದು ನಾವು ಏನಕ್ಕೆ ಮಾಡ್ತೀವಿ? ಟು ರೆಡ್ಯೂಸ್ ದ ಟ್ಯಾಕ್ಸ್ ಲಯಬಿಲಿಟಿ, ಬಟ್ ವಿತಿನ್ ದ ಲೀಗಲ್ ಫ್ರೇಮ್ವರ್ಕ್ ಅಲ್ವಾ. ಸೊ ಲೀಗಲ್ ಫ್ರೇಮ್ವರ್ಕ್ ಒಳಗಡೆ ಏನೇನು ಮಾಡ್ಬೋದು ಅದನ್ನು ಯೂಸ್ ಮಾಡ್ಕೊಂಡು ನಾವು ಟ್ಯಾಕ್ಸ್ನ ಸೇವ್ ಮಾಡ್ತೀವಿ. ಸೊ ಅದೇ ಸೇವ್ ಮಾಡಿರೋ ಅಮೌಂಟ್ನ ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದಾಗಲೋ ಅಥವಾ ನಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿದಾಗಲೋ ಇದು ಸೊಸೈಟಿಗೂ ಕೂಡ ಒಳ್ಳೆಯದು. ಅದೇ ರೀತಿ ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನು ಜಾಸ್ತಿ ಮಾಡುತ್ತೆ, ಯಾವುದು? ಟ್ಯಾಕ್ಸ್ ಪ್ಲಾನಿಂಗ್. ಆದರೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಮತ್ತು ಇವೇಷನ್ ಈಸ್ ಎವಿಲ್ ಫಾರ್ ದ
ನೇಷನ್ ಆರ್ ಸೊಸೈಟಿ. ಯಾಕೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಇವೇಷನ್ ಇದೆರಡು ಅನ್ಎಥಿಕಲ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಸೊ ಅನ್ಎಥಿಕಲ್ ಮೆಥಡ್ಸ್ನ ಯೂಸ್ ಮಾಡಿ ಅವ್ರು ಟ್ಯಾಕ್ಸ್ನ ಅವಾಯ್ಡ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಬರಬೇಕಾಗಿರೋ ಇನ್ಕಮ್ಮು ಕಡಿಮೆ ಆಗುತ್ತೆ. ಸೊ ಇದರಿಂದ ಬ್ಲ್ಯಾಕ್ ಮನಿ ಜಾಸ್ತಿ ಆಗ್ಬೋದು ಅಥವಾ ಗೌರ್ಮೆಂಟ್ಗೆ ಬರೋಂಥ ಇನ್ಕಮ್ಸು ಕಡಿಮೆ ಆಗ್ಬೋದು. ಸೊ ಆಗ ಇಟ್ ಈಸ್ ಎವಿಲ್ ಫಾರ್ ದ ನೇಷನ್ ಆರ್ ಸೊಸೈಟಿ. ದೆನ್ ನೆಕ್ಸ್ಟ್, ಇಟ್ ಪ್ರಮೋಟ್ಸ್ ಪ್ರೊಫೆಷ್ನಲಿಸಮ್ ಆ್ಯಂಡ್ ಸ್ಟ್ರೆಂಥನ್ಸ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಸಿಚುಯೇಷನ್. ಟ್ಯಾಕ್ಸ್ ಪ್ಲಾನಿಂಗ್, ಆಸ್ ಐ ಸೆಡ್, ಇಟ್ ಈಸ್ ಗುಡ್ ಫಾರ್ ನೇಷನ್ ಅಂದಮೇಲೆ ಇಟ್ ಪ್ರಮೋಟ್ಸ್ ಪ್ರೊಫೆಷ್ನಲಿಸಮ್ ಕೂಡ ಅದರಿಂದ ಜಾಸ್ತಿ ಆಗುತ್ತೆ ಆ್ಯಂಡ್ ಇಟ್ ಸ್ಟ್ರೆಂಥನ್ಸ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಸಿಚುಯೇಷನ್. ಸೊ ಆಸ್ ಐ ಸೆಡ್, ನಾನು ಟ್ಯಾಕ್ಸ್ನ ಸೇವ್ ಮಾಡೋದ್ರಿಂದ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದಾಗ ಎಕನಾಮಿಕ್ ಸಿಚುಯೇಷನ್ನು ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಯಾವುದರಲ್ಲಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋದ್ರಿಂದ. ಬಟ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್ ಮಾಡೋದ್ರಿಂದ ಎಕನಾಮಿಕ್ ಸಿಚುಯೇಷನ್ ಡೆವಲಪ್ ಆಗುತ್ತಾ? ನೋ, ಇಟ್ ವೀಕನ್ಸ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಸಿಚುಯೇಷನ್. ಬಿಕಾಸ್ ಇಲ್ಲಿ ಟ್ಯಾಕ್ಸ್ನ ನಾವು ಇಂಟೆನ್ಷನಲಿ ಅವಾಯ್ಡ್ ಮಾಡೋದ್ರಿಂದ ಇನ್ಕಮ್ಸ್ ಕಡಿಮೆ ಆಗುತ್ತೆ. ಇನ್ಕಮ್ ಕಡಿಮೆ ಆದಾಗ ನ್ಯಾಷನಲ್ ಡೆವಲಪ್ಮೆಂಟಲ್ಲಿ ಬರಲ್ಲ. ಸೊ ಎಕನಾಮಿಕಲಿ ವೀಕ್ ಆಗಬೇಕಾಗುತ್ತೆ, ಪೊಲಿಟಿಕಲಿ ಕೂಡ ವೀಕ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಟ್ಯಾಕ್ಸ್ ಅವಾಯ್ಡೆನ್ಸ್ ನಾವು ಮಾಡಬೇಕು ಅಂದರೆ ಈಗ ಒಂದು ಡೊನೇಷನ್. ಸೊ ಸಿಂಪಲ್ಲಾಗಿ ಅವರು ಡೊನೇಷನ್ ಅಂತ ಜಸ್ಟ್ ತೋರಿಸ್ಕೊಂಡಿರ್ತಾರೆ ಅಥವಾ ಕೊಟ್ಟು ಅದರಲ್ಲಿ ಈಗ 20,000 ಡೊನೇಷನ್ ಕೊಟ್ಟಿದ್ದೀನಿ ಅಂತ ತೋರಿಸ್ತಾರೆ. ಬಟ್ ಆ್ಯಕ್ಚುಲಿ ಅವರು 10,000 ಮಾತ್ರ ಕೊಟ್ಟಿರ್ತಾರೆ, ಇನ್ನು 10,000 ವಾಪಸ್ ತೊಗೊಂಡಿರ್ತಾರೆ. ಸೊ ಆ ರೀತಿ ಅವರು ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂದರೆ ಆ ಪರ್ಸನ್ಗೆ ಪರ್ಟಿಕ್ಯುಲರ್ ಆ ಟ್ರಸ್ಟಿಲಿ ಯಾರಿದ್ದಾರೆ ಡೊನೇಷನ್ ತೊಗೋಬೇಕಾದ್ರೆ ಅವರಿಗೆ ಒಂದಿಷ್ಟು ಬ್ರೈಬ್ ಅಂತ ಕೊಡಲೇಬೇಕಾಗತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಇಟ್ ಎಂಕರೇಜಸ್ ಬ್ರೈಬರಿ. ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್ ಬ್ರೈಬರಿನ ಎಂಕರೇಜ್ ಮಾಡುತ್ತೆ and weakens country's economic and political situation. The next, planning is done before the tax liability arises. ಸೊ ಇದನ್ನು ನಾನು ಆಗಲೇ ಹೇಳಿದ್ದೆ, ಪ್ಲ್ಯಾನಿಂಗ್ ಆಗಲಿ ಅವಾಯ್ಡೆನ್ಸ್ ಆಗಲಿ, ಟ್ಯಾಕ್ಸ್ ಅವಾಯ್ಡೆನ್ಸ್ ಎರಡೂ ಕೂಡ ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆಗೋಕ್ಕೂ ಮುಂಚೆನೇ ಮಾಡ್ತೀವಿ. ಆದರೆ ಟ್ಯಾಕ್ಸ್ ಇವೇಷನ್ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಅರೈಸ್ ಆದಮೇಲೆ ಮಾಡ್ತೀವಿ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಅಂತಲೂ ತೊಗೋಬೋದು. ಕೆಲವೊಂದರಲ್ಲಿ ಡಿಫ್ರೆನ್ಸಸ್ ಇದೆ, ಕೆಲವೊಂದರಲ್ಲಿ ಸೇಮ್ ಇದೆ. ಸೊ ದಿಸ್ ಇಸ್ ಕಂಪ್ಯಾರಿಟಿವ್ ಅನಾಲಿಸಿಸ್ ಆಫ್ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್. ಸೊ ಇಲ್ಲಿ ಆಲ್ಮೋಸ್ಟ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಇವೇಷನ್ ಅಂತ ನೋಡಿದಾಗ ಒಂದೇ ಥರ ಬರುತ್ತೆ. ಸೊ ದೇರ್ ಈಸ್ ಅಲ್ಲಿ ಒಂದು ಸ್ಮಾಲ್ ಡಿಫ್ರೆನ್ಸಸ್ ಮಾತ್ರ ನಾವು ಕಾಣ್ಬೋದು ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್ ಮಧ್ಯ. ಆ್ಯಂಡ್ ಅದೇ ರೀತಿ ಟ್ಯಾಕ್ಸ್ ಪ್ಲಾನಿಂಗ್ ಆ್ಯಂಡ್ ಅವಾಯ್ಡೆನ್ಸ್ ನೋಡಿದಾಗಲೂ ಕೂಡ ಕೆಲವೊಂದು ಡಿಫ್ರೆನ್ಸಸ್ನ ನಾವು ನೋಡ್ತೀವಿ. But it is good if we go with tax planning because it is useful for the assessee and also for the nation. So it is better to use tax planning rather than tax avoidance and tax evasion. Thank you.